ನಾವು ಮೆಡಿಟೇಷನ್ಗೆ ಒಂದು ಸರ್ಟನ್ ಟೈಮ್ ಇದೆಯಾ? ಮೋಸ್ಟ್ ಈ ಟೈಮ್ ಮಾಡಬಾರ್ದು, ನೈಟ್ಗೆ ಮಲ್ಗೋ ಮುಂಚೆ ಹಂಗೆಲ್ಲ ಮಾಡಬಾರ್ದ ಮೆಡಿಟೇಷನ್ ಅಂತ ಡೌಟ್ ಇದೆ ನನ್ಗೆ. ಓಕೆ, ಈಗ ನನಗೆ ಹೇಳ್ರಿ, ನಿಮ್ ಡೌಟ್ ಅದಕ್ಕಿಂತ ಮುಂಚಿತವಾಗಿ ನನ್ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಮಹಾವೀರರು, ಬುದ್ಧರು, ನಮ್ಮ ವ್ಯಾಸಗಳು, ವೇದವ್ಯಾಸರು, ಅವರು ಇದೇ ಸರ್ಟೆನ್ ವೇದವ್ಯಾಸರು ವೇದಗಳನ್ನ ಕೊಟ್ಟಿದ್ರು. ಆ ವೇದಗಳನ್ನ ಅವರು ಹೇಳಿದ್ರು ಬಾಯಿಯಿಂದ, ಆ ಭಗವಂತನಿಂದ ಬಂದಿರುವಂತಹ ಜ್ಞಾನವನ್ನ ಒಬ್ಬರನ್ನ ಹೇಳಿದ್ರು, ಅವರು ರಿಟರ್ನ್ ಅಲ್ಲಿ ಮಾಡಿದ್ರು. ಈಗ ಬುದ್ಧರು ಅವರು ಪರಮಾತ್ಮನನ್ನ ಕಂಡಿರುವಂತದ್ದು, ಜ್ಞಾನ ಉದಯ ಆಗಿರುವಂತದ್ದು ಬುದ್ಧಗಯಾದಲ್ಲಿ, ಒಂದು ಪ್ಲೇಸ್, ಆ ಟ್ರೀಯಲ್ಲಿ. ಈಗ ನೀವು ಏನ್ ಹೇಳ್ತೀರಿ, ಬರೀ ಒಂದ್ ಸಣ್ಣ ಚಿಕ್ಕ ಡ್ಯೂರೇಷನ್ ಅಲ್ಲಿ, ಅಥವಾ ಬೆಳಗ್ಗಿನ ಜಾವದಲ್ಲಿ, ಅಥವಾ ಮಧ್ಯಾಹ್ನದ ಜಾವದಲ್ಲಿ, ಅಥವಾ ಸಾಯಂಕಾಲದ ಜಾವದಲ್ಲಿ ಕೂತಿದ್ರ? ಇಲ್ಲ ಇಲ್ಲ, ಒಂದ್ ಸ್ಟ್ರೆಚ್ ಅಲ್ಲಿ ಮಾಡ್ಕೊಂಡು ಹೋಗಿದ್ರು. ಹೌದವಿಲ್ಲೋ? ಸಾರಿ ನಿಮ್ಗೆ ಇಂಟರಪ್ಟ್ ಮಾಡಕ್ಕೆ. ಅಂದ್ರೆ ನಾವ್ ಜನರಲ್ ಆಗಿ ಇವಾಗ ಅವರು ಬಿಕಾಸ್ ಒಂದ್ ಪರ್ಪಸ್ ನಿಂದ ಕುತ್ಕೊಂಡಿದ್ದಾರೆ, ಒಂದ್ ಸ್ಟ್ರೆಚ್ ಆಗಿ ಹೋಗಿದ್ದಾರೆ. ನಾನ್ ಡೌಟ್ ಏನಂದ್ರೆ, ಇವಾಗ ನಾವು ಆಫೀಸ್ ಹೋಗ್ತೀವಿ, ಬಿಕಾಸ್ ನನ್ಗೆ ಒಂದ್ ರೀಸನ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಫೀಸ್ ಟೈರ್ಡ್ ಆಗಿರ್ತೀವಿ, ಬಟ್ ನಮ್ಗೆ ಪ್ರೆಸೆಂಟ್ ಮೈಂಡ್ ಬೇಕಂತ ಮಲ್ಗೋ ಮುಂಚೆ ಒಂದ್ ಫ್ಯೂ ಸೆಕೆಂಡ್ಸ್ ಮೆಡಿಟೇಷನ್ ಮಲ್ಕೊಂತೀವಿ ಶವಾಸನ ಅಲ್ಲೇ. ಹಂಗ್ ಮಾಡಿ ಮಲ್ಕೋಬಹುದಾ, ಇಲ್ಲ ಏನಾದ್ರು ನೆಗೆಟಿವ್ ಎಫೆಕ್ಟ್ ಇರಲ್ಲ ಅದರಿಂದ ಅಂತ ಬಿಟ್ಟಿತ್ತು. ಸೂಪರ್. ಸೊ ಒಂದ್ ಅಲ್ಟಿಮೇಟ್ ಉತ್ತರ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸಾಧನೆ ಮಾಡೋದಕ್ಕೆ ಯು ಹ್ಯಾವ್ ಟು ಡೂ ಇಟ್ ಫಾರ್ ಸರ್ಟೇನ್ ಡ್ಯೂರೇಷನ್. ಇಟ್ ಕ್ಯಾನ್ ಬಿ ಇಯರ್ಸ್ ಟುಗೆದರ್. 14 ವರ್ಷಗಳ ಕಾಲ ಮಹಾಪುರುಷರು ಅದೇ ಸ್ಥಿತಿಯಲ್ಲಿ ನಿಂತ್ಕೊಂಡೇ ಬಿಟ್ಟಿದ್ರು. ಅವ್ರಿಗೆ ಎಷ್ಟು ಆಗಿತ್ತಂದ್ರೆ, ಸುತ್ತ ಎಲ್ಲ ಏನದು ಬಳ್ಳಿಗಳು ಎಲ್ಲವೂ ಸುತ್ಕೊಂಡ್ಬಿಟ್ಟಿತ್ತು. ಸೊ ದೇ ಆರ್ ನಾಟ್ ವರಿಡ್ ಅಬೌಟ್ ಕಿ ಏನ್ ಆಗ್ತಾ ಇದೆ ನನ್ನ ಶರೀರದ ಮೇಲೆ, ಎಲ್ಲವೂ ಈ ತರದ್. ಆಮೇಲೆ ಇನ್ನು ಕೆಲವು ಮಹಾಪುರುಷರಿದ್ದಾರೆ, ಅವ್ರ ಕೂತಲ್ಲಿನೇ ಧ್ಯಾನ ಮಾಡುವಾಗ ಅಲ್ಲಿ ಅವ್ರ ಸುತ್ತಾನೆ ಏನಾಗಿತ್ತು ಅಂತಂದ್ರೆ, ಈ ಇರುಗಳ ಮೈ ಕಟ್ತಾವಲ್ಲ, ಆಕ್ಚುಲಿ ಅದು ಕಟ್ಟೋ ಇರುವೆಗಳು, ಬಟ್ ಅದು ಹಾವಿನ ಹುತ್ತು ಅಂತೀವಿ. ಬಟ್ ಹಾವಿನ ಹೊತ್ತಲ್ಲ, ಅದು ರೆಡಿಮೇಡ್ ಆಗಿ ಬಂದು ಕೂತ್ ಬಿಡುತ್ತೆ. ಬಟ್ ದಿಸ್ ಇಸ್ ಆಕ್ಚುಲಿ ಆಂಡ್ಸ್ ಹೌಸ್. ಸೊ ಅದು ಕಟ್ ಬಿಡುತ್ತೆ. ಸೊ ಅಂತಹ ಸಾಧನೆಗಳು ಆ ತರ ಮಾಡಿದ್ದವರಿದ್ದಾರೆ. ಈಗ ಓಕೆ, ಎಸ್ ಐ ಡು ಎಗ್ರಿ, ನಿಮಗ್ ಸಾಧನೆ ಮಾಡೋದಿಲ್ಲ, ಬಟ್ ನಾನು ಆಫೀಸ್ ವರ್ಕ್ ಮಾಡ್ತೀನಿ, ಅಥವಾ ಮನೆಯಲ್ಲಿನೂ ತುಂಬಾ ಜವಾಬ್ದಾರಿಗಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ಅದರಿಂದ ನನಗೆ ಸ್ವಲ್ಪ ಟಯರ್ಡ್ ಆಗತ್ತೆ. ಹಾಗಾದ್ರೆ ನಾನು ಯಾವ ರಿಯಲ್ ಏನಿದೆ, ದೆರ್ ಇಸ್ ಸಮಥಿಂಗ್ ವಿಚ್ ಇಸ್ ದೆರ್ ಇಸ್ ವೈಟಲ್ ಎನರ್ಜಿ, ತುಂಬಾ ಅದ್ಭುತವಾದ ಶಕ್ತಿ. ನಾವು ಈ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ರು ಎದುರಿದ್ದವರಿಗೆ ಬರೀ ಶರೀರ ಅಥವಾ ಬರೀ ತುಷಾರಾಮ್ ಮಾಮ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡೋದಿಲ್ಲ. ಏನಂತ ರೆಕಗ್ನೈಸ್ ಮಾಡ್ತೀವಿ? ಐ ಡೂ ದಟ್ ಪ್ರಾಕ್ಟಿಕಲಿ. ನಾನ್ ಮಾಡ್ತೀನಿ. ನನ್ ತುಷಾರಾಮ್ ಮಾಮ ಅನ್ನೋದಕ್ಕಿಂತಲೂ ದಿಸ್ ಈಸ್ ದ ಪ್ಯೂರ್ ಸೋಲ್ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡ್ತೇನೆ. ಸೊ ಇಲ್ಲಿ ನಿಮಗೆ ನನಗೆ ಕನೆಕ್ಷನ್ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ಲ. ನಾನು ಮತ್ತೆ ನೀವು ತುಂಬಾ ವರ್ಷಗಳಿಂದ ಗುರ್ತಿದೀವಿ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ತುಂಬಾ ಹೈಯರ್ ಲೆವೆಲ್ಗೆ. ಇದು ಯೋಗದಲ್ಲಿ ಸಾಧನೆ ಮಾಡೋರಿಗೆ ಕೆಲವು ವಿಷಯಗಳು, ಇಂಥ ವಿಷಯಗಳು ಅರ್ಥ ಆಗುತ್ತೆ, ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ನಿಮಗ್ ನಾನು ಈಗ ಜ್ಞಾನ ಎದಕ್ ಕೊಡ್ತಾ ಇದ್ದೀನಿ? ಬಿಕಾಸ್ ದ ಬೇಬಿ ವಿಚ್ ಇಸ್ ಗ್ರೋಯಿಂಗ್ ಇನ್ ಯುವರ್ ಓಮ್, ದ ಫೀಟಸ್ ವಿಚ್ ಇಸ್ ಗ್ರೋಯಿಂಗ್ ಇನ್ ಯುವರ್ ಓಮ್ ಆಲ್ರೆಡಿ ನೋಸ್ ಎವ್ರಿಥಿಂಗ್. ಅದರದ್ದು ಸ್ಟೇಟಸ್ ಹೇಗಿರುತ್ತೆ, ಅದರದ್ದು ಮನಸ್ಸಿನ ಲೆವೆಲ್ ಹೇಗಿರುತ್ತೆ, ಅದು ಆಲ್ರೆಡಿ ಗೊತ್ತಿದೆ. ನಿಮ್ಗೆ ಗೊತ್ತಿದೆಯಾ? ನಮ್ಮ ಶಾಸ್ತ್ರಗಳಲ್ಲಿ ಆಲ್ರೆಡಿ ಬರ್ದಿದ್ದಾರೆ. ಆ ಮಗುವಿಗೆ ಎಲ್ಲವೂ ಗೊತ್ತಿದೆ. ನಾನು ಏನಿದ್ದೀನಿ, ನಾನು ಏನಿದ್ದೆ, ನಾನು ಏನಕ್ಕಾಗಿ ಬರ್ತಾ ಇದ್ದೀನಿ ಅನ್ನೋದೆಲ್ಲವೂ ರಿಯಲೈಸ್ ಆಗಿರುತ್ತೆ. ಅದು ಒಂದು ಹೈಯರ್ ಲೆವೆಲ್ ಅಲ್ಲಿ ಏನು ಋಷಿ ಮುನಿಗಳು ಇರ್ತಾರಲ್ಲ, ಆ ಸ್ಟೇಟಸ್ ಅಲ್ಲಿ ಇರುತ್ತೆ. ಆಕ್ಚುಲಿ ಇಟ್ ನೋಸ್ ಎವ್ರಿಥಿಂಗ್, ಬಟ್ ಆಸ್ ಸೂನ್ ಆಸ್ ಇಟ್ ಕಮ್ಸ್ ಔಟ್ ಸೈಡ್, ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಯಸ್ ವೆರಿ ಗುಡ್ ಮರ್ತು ಬಿಡುತ್ತೆ. ಬಟ್ ಅದನ್ನ ನಾವು ರಿಯಲೈಸ್ ಮಾಡ್ಬೇಕು. ಆ ರಿಯಲೈಸ್ ಮಾಡೋದೇ ಯೋಗದಿಂದ ಸಾಧ್ಯ ಆಗತ್ತೆ. ಸೊ ಈಗ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ, ಬಹಳಷ್ಟು ವಿಷಯಗಳು, ಬಹಳಷ್ಟು ದಾರಿಗಳಿದೆ. ನಾವು ಈ ಶರೀರ ಅಲ್ಲ, ನಾವು ಈ ಪರಮಾತ್ಮನ ಅಂಶ ಆಗಿರೋದು, ಶುದ್ಧವಾದ ಪವಿತ್ರವಾದ ಒಂದು ಆತ್ಮ ಅಂತ ರೆಡಿಮೇಡ್ ಆಗಿ ಯಾರೋ ಒಂದು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಎಗ್ರಿ ಮಾಡ್ಕೊಂಡು ಹೋಗಿ, ಇಲ್ಲ ನಾನ್ ನಂಬೋದಿಲ್ಲ, ನಾನ್ಯಾಕೆ ನಂಬಲಿ, ನನಗೆ ಕಾಣಿಸಿದ್ ಮಾತ್ರ ನಾನು ನಂಬ್ತೀನಿ ಅನ್ನೋ ಮೂರ್ಖತನ ನಮ್ಮಲ್ಲಿ ಇದ್ರೆ, ದೆನ್ ಯು ಹ್ಯಾವ್ ಟು ಸ್ಟ್ರಗಲ್, ಯು ಹ್ಯಾವ್ ಟು ಡೂ ಸಮ್ ಸಾಧನ. ಬಟ್ ಕೊನೆಗೆ ನೀವು ರೀಚ್ ಆಗೋದು ಅಲ್ಲಿನೇ, ಎಲ್ಲಿ?
ಹೌದು, ಅವ್ರು ಹೇಳಿದ್ದು ಕರೆಕ್ಟ್. ರೂಪ, ನಾನು ಒಂದು ಪವಿತ್ರವಾದ ಶುದ್ಧವಾದ ಪರಮಾತ್ಮನ ಅಂಶ ಆಗಿರುವಂತಹ ಆತ್ಮ. ನಾನ್ ನಂಬ್ಲಿಲ್ಲಲ್ಲ, ಹಾಗಾದ್ರೆ ಇಷ್ಟು ದಿವ್ಸ ನಾನು ಸುಮ್ನೆ ವೇಸ್ಟ್ ಮಾಡಿದ್ನ, ಅವತ್ತಿನ ದಿವ್ಸ ನಂಬಿದ್ರೆ ನಾನು ಇನ್ನೂ ಚೆನ್ನಾಗಿ ಸಾಧನೆ ಮಾಡಬಹುದಿತ್ತಲ್ಲ ಅನ್ನೋ ಅವಾಗ ರಿಯಲೈಸ್ ಆಗುತ್ತೆ. ಸೊ ನಮ್ಮ ಮಹಾಪುರುಷರು, ಶಂಕರಾಚಾರ್ಯಜಿ ಆಗ್ಲಿ ಅಥವಾ ಬುದ್ಧ ಮುನಿಗಳಾಗ್ಲಿ ಅಥವಾ ಮತ್ತೊಬ್ಬ ಮಹಾ ಮುನಿಗಳು ಯಾರ್ಯಾರು ಹೋಗಿದಾರೆ, ಎಲ್ರು ರೆಡಿಮೇಡ್ ಆಗಿ ಕೊಟ್ಟಿದ್ದಾರೆ ಫುಡ್. ಅದನ್ನ ತಕೊಂಡು ಸ್ವೀಕಾರ ಮಾಡ್ರಿ, ಅಗ್ರಿ ಮಾಡ್ರಿ, ಎಸ್ ಯು ಆರ್ ದ ಪ್ಯೂರ್ ಅಲ್ಟಿಮೇಟ್ ಸೋಲ್ ಅಂತ ಹೇಳ್ಬಿಟ್ಟು. ಇಲ್ಲ ನಾನು ಮೂರ್ಖತನ ಮಾಡ್ತೀನಿ ಅಂತಂದ್ರೆ ದನ್ ಯು ಸ್ಟ್ರಗಲ್, ಬಟ್ ಅಟ್ ದ ಎಂಡ್ ಯು ಹ್ಯಾವ್ ಟು ರಿಯಲೈಸ್ ಇಟ್. ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಆ ವಿಷಯದ ಬಗ್ಗೆ, ಈ ಧ್ಯಾನದ ಬಗ್ಗೆ ಈಗ ನಾವು ಆ ಪವಿತ್ರವಾದ ಆತ್ಮದ ಮೇಲೆ ನಾವು ಧ್ಯಾನ ಕೊಡೋಣ. ಅದು ನಿಮ್ಮ ಗರ್ಭದಲ್ಲಿ ಬೆಳೀತಾ ಇರುವಂತಹ ಆತ್ಮ ಆಗ್ಲಿ ಅಥವಾ ನಿಮ್ಮ ಶರೀರದಲ್ಲಿರುವಂತಹ ಪವಿತ್ರವಾದ ಆತ್ಮ ಆಗ್ಲಿ.